ಆಟೋ ಚಾಲಕರ ಕಲ್ಯಾಣ ಜಂಟಿ ಕ್ರಿಯಾ ಸಮಿತಿ ಅಧ್ಯಕ್ಷರಾಗಿ, ಮಾಜಿ ಕೋಲಾರ ಜಿಲ್ಲಾ ಅಧ್ಯಕ್ಷರಾಗಿ, ತ್ರಿಚಕ್ರ ವಾಹನ ಚಾಲಕರ ಫೌಂಡರ್ ಆಗಿ, ಐ ಆಮ್ ದಿ ಫೌಂಡರ್ ಪ್ರೆಸಿಡೆಂಟ್ ಫಾರ್ ದಿ 3 Wheel Operators Association ಇನ್ 1984. 1984ರಲ್ಲಿ ಅದು ಜಿಲ್ಲೆಯಾದ್ಯಂತ ಇವತ್ತು ಕೆಲಸ ಮಾಡ್ಕೊಂಡು ಬರ್ತಾ ಇದೆ. ಅದೇ ರೀತಿ 1984ರಲ್ಲಿ KGF ಅಲ್ಲಿ ಇದ್ದಿದ್ದು ಆಲ್ಬರ್ಟ್ ಕಿಶಾಂಡರ್ ಅಂತೇಳಿ ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಆಟೋ ಚಾಲಕರ ಕಲ್ಯಾಣ ಜಂಟಿ ಕ್ರಿಯಾ ಸಮಿತಿ ಪದಾಧಿಕಾರಿ. ಆಗ ಏಕಾಂಬರಂ ಅವರು ಅದರ ಪದಾಧಿಕಾರಿಯಾಗಿದ್ದರು, ಕರ್ನಾಟಕ ರಾಜ್ಯ ಆಟೋ ಚಾಲಕರ ಕಲ್ಯಾಣ ಜಂಟಿ ಕ್ರಿಯಾ ಸಮಿತಿಯ ಪದಾಧಿಕಾರಿಯಾಗಿದ್ದರು. ಆಗ ನಾವು ಎಲೆಕ್ಷನ್ ಅಂತ ಬಂದು ಎಲೆಕ್ಷನ್ ಇಟ್ಟಾಗ ನಮ್ಮ ಎಲೆಕ್ಷನ್ನಲ್ಲಿ ರಾಜ್ಕುಮಾರ್ ಅನ್ನೋರನ್ನ ಆಯ್ಕೆ ಮಾಡಿದ್ವಿ. ರಾಜ್ಕುಮಾರ್ ಅವರು 1990ರಿಂದ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ, ನಾವಿಲ್ಲ ಅಂತ ಹೇಳ್ತಿಲ್ಲ. ಅವರು ಸಹ ತ್ರಿಚಕ್ರ ವಾಹನ ಚಾಲಕರ ಸಂಘದಲ್ಲೇ ಕೆಲಸ ಮಾಡಿರೋದು. ಎಷ್ಟು ವರ್ಷ? 20 ವರ್ಷ. ಆಟೋ ಚಾಲಕರಿಗೆ ಇವತ್ತು ಡ್ರೈವಿಂಗ್ ಲೈಸೆನ್ಸ್ ಮಾಡಿಕೊಟ್ಟಿದ್ದಾರೆ. ಆಟೋ ಚಾಲಕರಿಗೆ ಪರ್ಮಿಟ್ ತಗೊಟ್ಟಿದ್ದಾರೆ. ಆಟೋ ಚಾಲಕರಿಗೆ ಎಲ್ಲ ರೀತಿ ಸೌಲಭ್ಯನೂ ಮಾಡಿದ್ದಾರೆ. ಹೊಸ ಆಟೋ ರಿಕ್ಷಾಗಳನ್ನ ಕೊಡಿಸಿದ್ದೀವಿ. ವರ್ತೂರ್ ಪ್ರಕಾಶ್ ಅವರು ಮಂತ್ರಿಯಾಗಿದ್ದಾಗ ನಾನೇ 150 ಆಟೋ ರಿಕ್ಷಾಗಳನ್ನು ತಗೊಂಡ್ಬಂದು ಅಂಬೇಡ್ಕರ್ ಇದರಲ್ಲಿ ಕೊಡಿಸಿದ್ವಿ. ಅವತ್ತು ರಾಜ್ಕುಮಾರ್ ಅವರೇ ಅಧ್ಯಕ್ಷರು. ಈಗ 2022ರಲ್ಲಿ ಏಕಾಂಬರಂ ಅವರು ಅಧ್ಯಕ್ಷರಾಗಿದ್ದಾರೆ. ರಾಜ್ಕುಮಾರ್ ಅಧ್ಯಕ್ಷರಾಗ 3 ಬಾರಿ ಎಲೆಕ್ಷನ್ ಡಿಕ್ಲೇರ್ ಮಾಡಿದ್ವಿ. ಆ ಡಿಕ್ಲೇರ್ ಮಾಡಿದಾಗ ಎಲೆಕ್ಷನ್ ನಡೀಲಿಲ್ಲ, ಅವ್ರನ್ನೇ ಕಂಟಿನ್ಯೂ ಮಾಡಿದ್ವಿ. ಅವರು ನಮ್ಮನ್ನು ಬಿಟ್ಟು ಹೋದ್ಮೇಲೆ ಈಗ 2022ರಲ್ಲಿ ಅಂಬೇಡ್ಕರ್ ಆಟೋ ಚಾಲಕರ ಸಂಘ ಅಂತ ಮಾಡ್ಕೊಂಡಿದ್ದಾರೆ. ನಮ್ಮದೇನು ಅಭ್ಯಂತರ ಇಲ್ಲ, ಅವರು ಚಾಲಕರು ಒಳ್ಳೇದು ಮಾಡಿದ್ರು. ನಮ್ಮದು ತ್ರಿಚಕ್ರ ವಾಹನ ಚಾಲಕರ ಸಂಘ ಸಿನ್ಸ್ ಫ್ರಮ್ 30 ಇಯರ್ಸ್ ನಡೀತಾನೆ ಇದೆ. ಜಿಲ್ಲೆಯಾದ್ಯಂತ ಇದೆ. ಇದಕ್ಕೆ ಜಿಲ್ಲೆಯಾದ್ಯಂತ ಪದಾಧಿಕಾರಿಗಳಿದ್ದಾರೆ. ಬಂಗಾರಪೇಟೆಯಲ್ಲಿ ಅದರ ಅಧ್ಯಕ್ಷರಿದ್ದಾರೆ, ಮುಳಬಾಗಲಲ್ಲಿ ಅಧ್ಯಕ್ಷರಿದ್ದಾರೆ, ಶ್ರೀನಿವಾಸಪುರ ಇದೆ, ಬಾಗೇಪಲ್ಲಿ ಇದೆ. ಅದಕ್ಕೋಸ್ಕರ ನಾವು ಬೇರೆಯವ್ರನ್ನ ಟೀಕೆ ಮಾಡೋದಿಲ್ಲ. ಅವರು ಪಾಪ ಆಟೋ ಚಾಲಕರಿಗೋಸ್ಕರ ಮಾಡಿದ್ದಾರೆ, ಅವರು ಏನೇನು ಬೇಕೋ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಇನ್ನು ಮುಂದೇನೂ ಮಾಡಲಿ ಅಂತ ಅವ್ನು ಹಾರೈಸ್ತೀನಿ ನಾನು. ಸರ್, ರಾಜ್ಕುಮಾರ್ನ ರಿಸೈನ್ ಮಾಡಿಲ್ಲ, ನಾನು ರಿಸೈನ್ ಮಾಡೋದಿಲ್ಲ, ನನ್ನ ಮೇಲೆ ನಾನು ಹೆಂಗೆ ಎತ್ತಕ್ಕಾಗುತ್ತೆ, ಅವ್ರಿಗೆ ಏನು ರೈಟ್ಸ್ ಇದೆ ಅಂತ ಕೇಳ್ತಾ ಇದ್ದಾರೆ ಕ್ವಶನ್. ರಾಜ್ಕುಮಾರ್ನ ರಿಸೈನ್ ಮಾಡೋದು, ಎಲೆಕ್ಷನ್ ನಡೆಸೋದು, ಇದು ಬಂದು ಜಿಲ್ಲಾ ಸಮಿತಿಗೆ ಸಂಪೂರ್ಣ ಅಧಿಕಾರ ಇದೆ. ಕೋಲಾರ ಜಿಲ್ಲಾ ತ್ರಿಚಕ್ರ ವಾಹನ ಚಾಲಕರ ಸಂಘಕ್ಕೆ ನಮ್ಮ ಬ್ಯಾನರ್ ಹಾಕ್ದಾಗ ನಮ್ಮ ಲೆಟ್ರೇಡಲ್ಲಿ ಅವರು ಸಹಿ ಮಾಡಿ ಕೊಡ್ತಾ ಇರ್ತಾರೆ, ನಮ್ಮ ಲೆಟ್ರೇಡ್ ಅವರು ಮೆಮೊರಾಂಡಮ್ ಕೊಡ್ತಾ ಇರ್ತಾರೆ. ಹಾಗಾಗಿ ಅವ್ರಿಗೆ ಅಧಿಕಾರ ಕೊಡೋದು ಯಾರಪ್ಪ ಅಂದರೆ ಕೋಲಾರ ಜಿಲ್ಲಾ ತ್ರಿಚಕ್ರ ವಾಹನ ಚಾಲಕರ ಸಂಘ ಕೊಟ್ಟಿರ್ತಾರೆ, ಅದಕ್ಕೆ ಚಲಾಯಿಸ್ತಾರೆ. ಅದೇ ರೀತಿ ಇವಾಗ ಯಾವುದೋ ಒಂದು ಪಕ್ಷ, ಕಾಂಗ್ರೆಸ್ ಪಕ್ಷದ ರಾಜ್ಯ ಅಧ್ಯಕ್ಷರ ಚಲಾವಣೆ ಮಾಡ್ತಿರ್ತಾರೆ, ಇಲ್ಲಿನ ತಾಲೂಕು ಅಧ್ಯಕ್ಷರ ಬದಲಾವಣೆ ಮಾಡ್ತಾರೆ. ನಾನು ರಿಸೈನೇ ಮಾಡಿಲ್ಲ ಅಂದರೆ, ನಾನು ಪಾರ್ಟಿನಲ್ಲೇ ಇದ್ದೀನಿ, ನಾನು ಇನ್ನೂ ಅಧ್ಯಕ್ಷನಾಗಿದ್ದೀನಿ ಅಂದರೆ ಪರಮಾಧಿಕಾರ ಬಂದು ಜಿಲ್ಲಾ ಅಧ್ಯಕ್ಷರು, ಆ ಪರಮಾಧಿಕಾರ ಇರ್ತದೆ. ಆ ಅಧಿಕಾರದಲ್ಲಿ ಅವ್ರನ್ನ ಇಳಿಸಿರೋದಲ್ಲ, ಅವ್ರಿಗೆ ಇನ್ನೊಂದು ಚೆನ್ನಾಗಿ ಜ್ಞಾಪಕ ಬರಲಿ, ಕಾಂಪ್ರಮೈಸ್ ಮಾಡಿದ್ದು. ಏಕಾಂಬರಂ ಅವ್ರನ್ನ ತ್ರಿಚಕ್ರ ವಾಹನ ಚಾಲಕರ ಸಂಘದ ಅಧ್ಯಕ್ಷರನ್ನಾಗಿ ಮಾಡಿ ಅವ್ರನ್ನ KGF ತಾಲೂಕು ಅಸಂಘಟಿತ ಕಾರ್ಮಿಕ ಪರಿಷತ್ಗೆ ಅವ್ರನ್ನ ಅಧ್ಯಕ್ಷರಾಗಿ ಮಾಡಿದ್ರು. ಇದು ಇವರಿಬ್ಬರ ಮಧ್ಯೆ ನಡೆದಿರ್ತಕ್ಕಂಥ ಕಾಂಪ್ರಮೈಸು. ಎಲ್ಲರನ್ನೂ ಕುಣಿಸಿ ಮಾತಾಡಿಸಿದ್ರು, ಅವರು ಒಪ್ಕೊಂಡು ಮಾಡಿ ಮುಂದಿನ ದಿನಗಳಲ್ಲಿ ಅವ್ರು ಇಲ್ಲ, ನಂಗೆ ಆಗೋದಿಲ್ಲ, ನಾನು ಮಾಡೋದಿಲ್ಲ ಅಂದರೆ ನಮ್ಮದೇನು ಅಭ್ಯಂತರ ಇಲ್ಲ. ಅವರಷ್ಟು ಅವ್ರು ಮಾಡ್ಕೊಳ್ಳಿ, ಅವ್ರನ್ನ ಹಾರೈಸ್ತೀನಿ, ಶುಭ ಹಾರೈಸ್ತೀನಿ, ಒಳ್ಳೆ ಕೆಲಸ ಮಾಡಲಿ ಇಲ್ಲ ಚಾಲಕರಿಗೆಲ್ಲ. ಏಕಾಂಬರಂಗೆ ನೀವು ತಾಲೂಕಾ ಪ್ರೆಸಿಡೆಂಟ್ ಅಂತ ಏನು ಅಸೂರೆನ್ಸ್ ಕೊಟ್ಟಿದ್ದೀರಾ? ಎಲ್ಲಿ ಲೆಟರ್ ಪ್ಯಾಡ್ ನಿಮ್ಮದು? ಏನು ಅವ್ರ ಅಪಾಯಿಂಟ್ಮೆಂಟ್ ಆರ್ಡರ್ ಎಲ್ಲಿದೆ? ಅದನ್ನು ಈಗ ಕಾರ್ಯಕ್ರಮ ಅಂತ ಇಟ್ಕೊಳ್ತಾ ಇದ್ದೀವಿ. ಈಗ ಒಂದು ಮೇ 10ನೇ ತಾರೀಕಿನೊಳಗೆ ಒಂದು ಬೃಹತ್ ಕಾರ್ಯಕ್ರಮ ಇದೆ. ಆ ಬೃಹತ್ ಕಾರ್ಯಕ್ರಮದಲ್ಲಿ ಏನೇನು ಯಾರ್ಯಾರಿಗೆ ಏನೇನು ಪದವಿ ಕೊಡಬೇಕು, ಯಾವ್ಯಾವ ರೀತಿಯಲ್ಲಿ ಅಧಿಕೃತವಾದಂಥ ಇದನ್ನು ಕೊಡಬೇಕು ಅಂತೇಳಿ ಇವತ್ತಿನಿಂದನೇ ಅದನ್ನು ಚಾಲನೆ ಮಾಡ್ತಾ ಇದ್ದೀವಿ, ಏನು ಮಾಡಬೇಕು ಅಂತ. 10ನೇ ತಾರೀಕಿನೊಳಗಾಗಿ, ಮೇ 10ನೇ ತಾರೀಕಿನೊಳಗಾಗಿ ಇದಕ್ಕೆಲ್ಲ ಉತ್ತರ ಸಿಗುತ್ತೆ. ಮತ್ತು ಇಡೀ KGF ತಾಲೂಕಲ್ಲಿ ಆಟೋ ಚಾಲಕರಿಗೆ ಇವತ್ತೇನಾದರೂ ಸಾಮಾಜಿಕವಾದಂಥ ಒಂದೇನಾದರೂ ಸಿಗ್ತಾ ಇದೆ ಅಂದರೆ, ಸಾಮಾಜಿಕ ಹಕ್ಕುಗಳು ಸಿಗ್ತಾ ಇದೆ ಅಂದರೆ, ಸೋಷಿಯಲ್ ವೆಲ್ಫೇರ್ ಸೆಕ್ಯೂರಿಟಿ ಸ್ಕೀಮ್ಸ್ ಏನಾದರೂ ಬರ್ತಾ ಇದೆ ಅಂದರೆ, ನಮ್ಮ ತ್ರಿಚಕ್ರ ವಾಹನ ಚಾಲಕರ ಸಂಘ ರಾಜ್ಯ ಮಟ್ಟದಲ್ಲಿ ಹೋರಾಟ ಮಾಡಿ ತರ್ತಾ ಇರೋದು. ಇಡೀ ರಾಜ್ಯಕ್ಕೆ, ಬರೀ KGF ನಗರಕ್ಕಲ್ಲ, ಇದು ಇಡೀ ರಾಜ್ಯಕ್ಕೆ ತರ್ತಾ ಇರೋದು ನಾವು. ಆಟೋ ಚಾಲಕನಿಗೆ 60 ವರ್ಷ ಆದಮೇಲೆ ಪೆನ್ಷನ್ ಸಿಗ್ತಾ ಇದೆ. ಆಟೋ ಚಾಲಕ ಏನಾದರೂ ಆಕ್ಸಿಡೆಂಟ್ ಆದರೆ, ಅವ್ನಿಗೇನಾದರೂ ಹಾಸ್ಪಿಟ್ಲ್ಗೆ ಏನಾದರೂ ಹೋದರೆ ಖರ್ಚು ವೆಚ್ಚಗಳು ಕೊಡ್ತಾ ಇದೆ. ಯಾವ್ದು ಕೊಡ್ತಾ ಇದೆ? ಸರ್ಕಾರ ಕೊಡ್ತಾ ಇದೆ. ಈ ಸರ್ಕಾರದಲ್ಲಿ ಮಾಡಿಸಿರೋದು ನಮ್ಮ ಕರ್ನಾಟಕ ತ್ರಿಚಕ್ರ ವಾಹನ ಚಾಲಕರ ಸಂಘ. ಹಾಗಾಗಿ ತ್ರಿಚಕ್ರ ವಾಹನ ಚಾಲಕರ ಸಂಘ ನಿರಂತರವಾಗಿರುತ್ತೆ. ಇವತ್ತು ಏಕಾಂಬರಂ ಅವರು ಇದ್ದಾರೆ, 2 ವರ್ಷಕ್ಕೆ ಏಕಾಂಬರಂ ಅವರು ಇರ್ತಾರೆ ಅಂತ ಹೇಳೋಕ್ಕಾಗಲ್ಲ, 3 ವರ್ಷಕ್ಕೆ ಏಕಾಂಬರಂ ಅವರು ಇರ್ತಾರೆ ಅಂತ ಹೇಳೋಕ್ಕಾಗಲ್ಲ. ಜನ ಎಲ್ಲ ಓಟ್ ಹಾಕಿ ಮತ್ತೆ ತಿರುಗಿ ಚೇಂಜ್ ಅಂದರೆ ಚೇಂಜ್ ಆಗ್ಬೋದು. ಹಾಗಾಗಿ ಮುಂದಿನ ದಿನಗಳಲ್ಲಿ ಡೆಮಾಕ್ರೆಟಿಕ್ ಸೆಟಪ್ಪಲ್ಲೇ ತ್ರಿಚಕ್ರ ವಾಹನ ಚಾಲಕರ ಸಂಘವನ್ನು ರಚನೆ ಮಾಡಿ. ಚಲೋ ಸರ್, KGF ಆಟೋ 1000 ಜನಕ್ಕೆ ಹೇಳ್ತಾ ಇರೋದು, ನಮಗೆ ಯೂನಿಯನ್ ಬಗ್ಗೆ
ನಾನು ಅಧ್ಯಕ್ಷರು ನೀನು ಅಧ್ಯಕ್ಷರು ನನಗೆ ಮುಖ್ಯ ಇಲ್ಲ. ನನಗೆ ಬೇಗ ಇರೋದು ಚಾಲಕರಿಗೆ ಒಳ್ಳೇದು ಮಾಡಬೇಕು. ಇವಾಗ ಯಾವುದೋ ಸ್ಕೀಮ್ ಬಂದಿದೆ ಗೌರ್ಮೆಂಟ್ದು, ಈ DL 60 ವರ್ಷ ಮೇಲೆ ಪೆನ್ಷನ್. ನಮ್ಮ ಸ್ಟೇಟ್ ನಾಯಕರೆಲ್ಲ ಕಷ್ಟಪಟ್ಟು, ನಮ್ಮ ಸುರೇಶ್ ಕುಮಾರ್ ಅವರು ತುಂಬ ಕಷ್ಟಪಟ್ಟು ಬಡವರಿಗೆ 25 ವರ್ಷದಿಂದ ಹೋರಾಟ ಮಾಡಿ ಈಗ ಆರ್ಡ್ರು ಗೌರ್ಮೆಂಟ್ ಸ್ಯಾಂಕ್ಷನ್ ಮಾಡಿದ್ದಾರೆ. ಅದು ಬಂದು ಬಡವರಿಗೆ ಕೊಡಿಸ್ಬೇಕಂತ ಆ ಉದ್ದೇಶ ನನಗೆ. ಈ ಅಧ್ಯಕ್ಷರು ನಾನಿರಬೇಕು ನೀವಿರಬೇಕು ಅದ್ರನ್ನೆಲ್ಲ ನಮ್ಗೆ ಇದೇ ಇಲ್ಲ ಮೈಂಡ್. ಯಾರನ್ನ ಮಾತಾಡಿದ್ರು ಅದ್ರ ನಮ್ಗೆ ಬೇಕಾಗೇ ಇಲ್ಲ. ನಾನು ತಪ್ಪು ಮಾಡಬಾರ್ದು. ಅಧ್ಯಕ್ಷರು ಇದರ ಸ್ಥಾನದಲ್ಲಿ ಕೊಟ್ಟಿದ್ದಾರೆ, ಅದನ್ನ ಈ ಆಟೋ ಚಾಲಕರಿಗೆ ಇದು ಮಾಡಿ ಹೇಳ್ತಾ ಇದ್ದೀನಿ. ನಾನು 60 ವರ್ಷ ಮೇಲೆ ಕ್ಯಾಬ್ ಲೈಸೆನ್ಸ್ಗೆ 3,000 ರೂಪಾಯಿ ಗೌರ್ಮೆಂಟ್ ಹಣ ಪೆನ್ಷನ್ ಸ್ಯಾಂಕ್ಷನ್ ಮಾಡಿದ್ದಾರೆ. ಅದನ್ನೇ ಎಲ್ರಿಗೂ ಕೊಡಿಸ್ಬೇಕು. ಮತ್ತು ಈ ಮೆಡಿಕಲ್ ಅಮೌಂಟ್ ಇದೆ, ಇನ್ನೂ ಯಾವ್ಯಾವುದೋ ಇದೆ ಎಲ್ಲ. ಇವಾಗ ಆನ್ಲೈನ್ ನಾವೇ ಓಪನ್ ಮಾಡ್ತಾ ಇದ್ವಿ ಇನ್ನೊಂದು 2 ದಿವಸನೇ. ಚಾಲಕರೆಲ್ಲ ಬಂದು ಈ 40 ವರ್ಷದಿಂದ ಇದೇ ರೀತಿಯಲ್ಲಿ ಚಾಲಕರನ್ನ ಬೇರೆ ಯೂನಿಯನ್ಗೆ ಸೇರಿಸ್ಕೊಂಡ್ಬಿಟ್ಟು ನಾನು ಒಬ್ಬನು ಇದು ಮಾಡ್ಕೊಂಡಿರೋದು, ಆ ಪರಿಸ್ಥಿತಿ ಎಲ್ಲ ನನಗೆ ಬೇಕಾಗಿಲ್ಲ. ನನಗೆ ಯಾವಾಗ ಅಧಿಕಾರ ಕೊಟ್ಟಿದ್ದಾರೋ ನಾನು ಎಲ್ರಿಗೂ ಗೌರ್ಮೆಂಟ್ದು ಏನಿದೆಯೋ ಅದನ್ನ ಬಡವರಿಗೆ ಕೊಡಿಸ್ಬೇಕಂತ ಆ ಮೈಂಡಲ್ಲಿ ಇದ್ದೀನಿ. ನಮ್ಗೆ ಅದೇ ಇಂಪಾರ್ಟೆಂಟು, ಅದನ್ನೇ ನಾನು ಕೊಡಿಸ್ಬೇಕು. ಆಟೋ ಚಾಲಕರು ದಯಮಾಡಿ ಎಲ್ಲರೂ ಬಂದು, ಇವಾಗ ಆನ್ಲೈನ್ ಓಪನ್ ಆಗ್ತಾ ಇದೆ, ನೀವು DL ಎಲ್ಲ ತಗೊಂಬಂದು, ನಿಮ್ಮ ಕ್ಯಾಬ್ ಇಲ್ಲ ಅಂದ್ರೂ ನಾವು ಕ್ಯಾಬ್ ಮಾಡಿಸ್ಕೊಡ್ತೀವಿ. ಆ ಬಡವರಿಗೆ ಎಲ್ಪ್ ಮಾಡಬೇಕಾದ್ರು ಅನ್ನೋದು ನನಗೆ ಮುಖ್ಯ. ಅದನ್ನು ನಾವು ಮಾಡೋಕ್ಕೆ ಇನ್ನೊಂದು 2 ದಿವಸದಲ್ಲಿ ಇದೆಲ್ಲ ಓಪನ್ ಮಾಡೋಕ್ಕೆ ಎಲ್ಲ ಅರೇಂಜ್ ಆಗಿದೆ. 2 ದಿವಸದಲ್ಲಿ ನಮ್ಮ ಸ್ಟೇಟ್ ನಾಯಕರೇ ಬಂದು ಓಪನ್ ಮಾಡ್ತಾರೆ. ಚಾಲಕರೆಲ್ಲ ದಯಮಾಡಿ ಬಂದು ಉಪಯೋಗಿಸ್ಕೊಂಡು ನಿಮಗೆ ಒಳ್ಳೇದು ಮಾಡಬೇಕು ಅಂತ ಆ ಉದ್ದೇಶ ನನಗೆ. ರಾಜಕೀಯ ಎಲ್ಲ ಬೇಡ, ಬಡವರಿಗೆ ಹೆಲ್ಪ್ ಮಾಡಬೇಕಂತ. ಥ್ಯಾಂಕ್ ಯು. KGF ಆಟೋ ಚಾಲಕರು ಅನೇಕ ವರ್ಷಗಳಿಂದ ಏನು ಕೆಲಸ ಮಾಡ್ಕೊಂಡು ಬರ್ತಿದ್ದಾರೆ. ಡಿಮ್ಯಾಂಡ್ ಮೊದಲನೇದಾಗಿ ನಮ್ಮ ಕನಿಷ್ಠ ಆಟೋ ರಿಕ್ಷಾದ ಪ್ರಯಾಣ ದರವನ್ನು ಏರಿಕೆ ಮಾಡಬೇಕು. ಎರಡನೇದು, ಅಧಿಕೃತವಾಗಿ ಆಟೋ ನಿಲ್ದಾಣಗಳನ್ನು ನಿರ್ಮಾಣ ಮಾಡಬೇಕು. 10 ವರ್ಷಗಳ ಹಿಂದೆ 10 ನಿಲ್ದಾಣಗಳನ್ನು ಮಾತ್ರ ಜಿಲ್ಲಾಧಿಕಾರಿಗಳು ಅದಕ್ಕೆ ಇದು ಮಾಡಿಕೊಟ್ಟಿದ್ದಾರೆ, ಅನುಮೋದನೆ ಮಾಡಿಕೊಟ್ಟಿದ್ದಾರೆ. ಈಗ ಮತ್ತೆ ತಿರುಗಿನ ಹೆಚ್ಚಿದೆ ಆಟೋ ಸ್ಟ್ಯಾಂಡ್ಗಳು, ಅದನ್ನು ಅನುಮೋದನೆ ಮಾಡಿಕೊಡಬೇಕು. ಅದೇ ರೀತಿ ಆಟೋ ರಿಕ್ಷಾದ ಸಾಮಾಜಿಕ ಭದ್ರತಾ ಯೋಜನೆಗಳು ಸರ್ಕಾರದಿಂದ ಬಂದಿರತಕ್ಕಂಥದ್ದು ಎಲ್ಲವನ್ನೂ ಸಹ ಎಲ್ಲ ಆಟೋ ಚಾಲಕರಿಗೆ ತಲುಪಿಸಬೇಕು. ಆಮೇಲೆ RTO ಇಲಾಖೆಯಲ್ಲಿ ಭ್ರಷ್ಟಾಚಾರ ರಹಿತವಾಗಿ ಆಟೋ ಚಾಲಕರಿಗೆ ಎಲ್ಲ ಕೆಲಸಗಳು ಹಾಕಿ ಮಾಡಿಕೊಡ್ಬೇಕು ಅಂತೇಳಿ ನಾವು ಬೇಡಿಕೆ ಇಟ್ಟು ಮನವಿ ಪತ್ರವನ್ನು ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ஆரம்பிக்கலாங்களா? தரம் என்றும் நிரந்தரம், தரம் என்றும் நிரந்தரம், தரம் என்றும் நிரந்தரம். வாங்க.